ಹಾಯ್ ಫ್ರೆಂಡ್ಸ್, ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ. ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ. ಕೆಲವು ನಟಿಯರು ತಮ್ಮ ಜೀವನವನ್ನು ನಟನೆಗೆ ಮಾತ್ರ ಸೀಮಿತವಾಗಿಸಿ ಬಿಡುತ್ತಾರೆ. ಆದ್ರೆ ಇಲ್ಲೊಬ್ಬ ನಟಿ ಕನ್ನಡದಲ್ಲಿ ಒಳ್ಳೆಯ ಸಿನಿಮಾಗಳನ್ನ ಮಾಡಿ ಈಗ ತಮ್ಮ ವೈಯಕ್ತಿಕ ಜೀವನಕ್ಕಾಗಿ ಕನ್ನಡ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿದ್ದಾರೆ. ಹೌದು, ಈಗಿನ ಕಾಲದ ನಟಿಯರು ಸಿನಿಮಾ ಅಂದ್ರೆ ಅವರ ಜೀವನದ ಒಂದು ಭಾಗ ಅಂತ ಭಾವಿಸ್ತಾರೆ. ಇನ್ನು ಕೆಲವರು ನಟನೆ ಮಾಡೋದೇ ನನ್ನ ಜೀವನ ಅಂತ ಅಂದುಕೊಳ್ತಾರೆ. ಆದ್ರೆ ಕನ್ನಡದ ಈ ನಟಿ ಮಾತ್ರ ಮದುವೆಯಾಗಿ ವೈವಾಹಿಕ ಜೀವನವೇ ಮುಖ್ಯ ಅಂತ ಸಿನಿಮಾ ರಂಗಕ್ಕೆ ಮುಕ್ತಾಯ ಹಾಡಿದ್ದಾರೆ. ಆಕೆ ಬೇರಾರೂ ಅಲ್ಲ, ಕನ್ನಡದಲ್ಲಿ ಶ್ರೀ ಸಾಯಿ, ಕೊಳ್ಳೆಗಾಲ ಹೀಗೆ ಅನೇಕ ಕನ್ನಡ ಸಿನಿಮಾದಲ್ಲಿ ನಟಿಸಿದ್ದ ನಟಿ ದೀಪಾ ಗೌಡ. ಇವರು ಲಾಸ್ಟ್ ಬಸ್ ಎಂಬ ಸೂಪರ್ ಹಿಟ್ ಸಿನಿಮಾದಲ್ಲಿ ತನ್ನ ಸಿನಿ ಜರ್ನಿಗೆ ಬಾಯ್ ಬಾಯ್ ಹೇಳಿದ್ದಾರೆ. ಲಾಸ್ಟ್ ಬಸ್ ಎಂಬ ಸಿನಿಮಾದಲ್ಲಿ ಸೂಪರ್ ಆಗಿ ಅಭಿನಯಿಸಿ ಹೆಸರು ಮಾಡಿದ ಈ ನಟಿ ಈಗ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಹಾಗಾಗಿ ತನ್ನ ಗಂಡ ಮತ್ತು ಕುಟುಂಬಕ್ಕೆ ಹೆಚ್ಚಿನ ಒತ್ತು ನೀಡಿ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿದ್ದಾರೆ. ದೀಪಾ ಗೌಡ ಅವರು ಉದ್ಯಮಿಯನ್ನ ಮದುವೆಯಾಗಿದ್ದಾರೆ. ಇನ್ನು ಕೆಲವು ನಟಿಯರು ಸಿನಿಮಾಗೆ ಮಾತ್ರ ಹೆಚ್ಚು ಒತ್ತು ನೀಡಿ ಮದುವೆಯಾಗದೆ ಕೊನೆಗೆ ಒಬ್ಬಂಟಿಯಾಗಿ ಇದ್ದು ಬಿಡ್ತಾರೆ. ಆದ್ರೆ ದೀಪಾ ಗೌಡ ತನ್ನ ಗಂಡನ ಜೊತೆ ಒಳ್ಳೆಯ ಜೀವನ ನಡೆಸಲು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ದೀಪಾ ಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.